ಶಾಂತನಗೌಡ DG ಎಂಬ ಹೆಸರಿನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿದ್ವಾರ ಸ್ಥಾಪಿತವಾದ ಭಾರತ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡುತ್ತೇನೆಂದು ನಾನು ಭಾರತ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರ ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಶ್ರೀಮತಿ ಶಾರದಾ ಪೂರ್ಯ ನಾಯಕ್, ಶಿವಮೊಗ್ಗ ಗ್ರಾಮೀಣ ಮತಕ್ಷೇತ್ರ. ಶ್ರೀ GH ಶ್ರೀನಿವಾಸ್, ತರೀಕೆರೆ ಮತಕ್ಷೇತ್ರ. ಶ್ರೀ NH ಕೋನರೆಡ್ಡಿ, ನವಲಗುಂದ ಮತಕ್ಷೇತ್ರ. NH ಕೋನರೆಡ್ಡಿ ಎಂಬ ಹೆಸರಿನವನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತ ಸಂವಿಧಾನ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆ ಎಂದು ರೈತರ ಹಾಗೂ ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯ ನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಶ್ರೀ ಶ್ರೀನಿವಾಸ NT, ಕೂಡ್ಲಿಗಿ ಮತಕ್ಷೇತ್ರ. ಡಾಕ್ಟರ್ ಶ್ರೀನಿವಾಸ್ ನರಸಿಂಹಗಿರಿ ತಮ್ಮಪ್ಪ ಬೊಮ್ಮಣ್ಣ ಎಂಬ ಹೆಸರಿನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಸಂವಿಧಾನ, ಭಗವಂತ ಮತ್ತು ತಂದೆ ತಾಯಿ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಶ್ರೀ SR ಶ್ರೀನಿವಾಸ ವಾಸು, ಗುಬ್ಬಿ ಮತಕ್ಷೇತ್ರ. SR ಶ್ರೀನಿವಾಸ್ ಎಂಬ ಹೆಸರಿನವನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಶ್ರೀ D ಸುಧಾಕರ್, ಹಿರಿಯೂರು ಮತಕ್ಷೇತ್ರ. D ಸುಧಾಕರ್ ಎಂಬ ಹೆಸರಿನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ
ನಿರ್ವಹಿಸುತ್ತೇನೆಂದು ತೇರುಮಲ್ಲೇಶ್ವರ ಸ್ವಾಮಿಯ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಶ್ರೀ ವಿ ಸುನಿಲ್ ಕುಮಾರ್, ಕಾರ್ಕಳ ಮತಕ್ಷೇತ್ರ. ಹಾಂ ಸರ್. ವಾಸುದೇವ ಸುನಿಲ್ ಕುಮಾರ್ ಎಂಬ ಹೆಸರಿನವನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಶ್ರೀ ಸಿ ಬಿ ಸುರೇಶ್ ಬಾಬು, ಚಿಕ್ಕನಾಯಕನಹಳ್ಳಿ ಮತಕ್ಷೇತ್ರ. ಶ್ರೀ ಸ್ವರೂಪ್ ಪ್ರಕಾಶ್, ಹಾಸನ ಮತಕ್ಷೇತ್ರ. ಶ್ರೀ ಉದಯ ಕೆ ಎಂ, ಮದ್ದೂರು ಮತಕ್ಷೇತ್ರ. ಶ್ರೀ ಎಚ್ ವಿ ವೆಂಕಟೇಶ್, ಪಾವಗಡ ಮತಕ್ಷೇತ್ರ. ಹನುಮಂತನಹಳ್ಳಿ ವೆಂಕಟರಮಣಪ್ಪ ವೆಂಕಟೇಶ್ ಎಂಬ ಹೆಸರಿನವಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿರುವುದನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಶ್ರೀ ಜಿ ಕೆ ವೆಂಕಟಶಿವ ರೆಡ್ಡಿ, ಶ್ರೀನಿವಾಸಪುರ ಮತಕ್ಷೇತ್ರ. ಜಿ ಕೆ ವೆಂಕಟಶಿವಾರೆಡ್ಡಿ ಎಂಬ ಹೆಸರಿನವನಾದ ನಾನು ವಿಧಾನಸಭೆ ಸದಸ್ಯನಾಗಿ ನಿರ್ವಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತ ಸಂವಿಧಾನ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳುತ್ತಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನ ಮತ್ತು ಶ್ರೀನಿವಾಸಪುರದ ಕ್ಷೇತ್ರದ ಜನತೆಯ ಪ್ರಮಾಣ ಮಾಡ್ತೇನೆ, ಮೇಲೆ ಪ್ರಮಾಣ ಮಾಡ್ತೇನೆ. ಶ್ರೀ ಕೆ ವೆಂಕಟೇಶ್, ಪಿರಿಯಾಪಟ್ಟಣ ಮತಕ್ಷೇತ್ರ. ಶ್ರೀ ಕೆ ವೆಂಕಟೇಶ್, ಪಿರಿಯಾಪಟ್ಟಣ ಮತಕ್ಷೇತ್ರ. ಕೆ ವೆಂಕಟೇಶ್ ಎಂಬ ಹೆಸರಿನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿರುವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು
ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ನಂದು ಶ್ರೀ ವಿಜಯೇಂದ್ರ ಯಡಿಯೂರಪ್ಪ ಶಿಕಾರಿಪುರ ಮತಕ್ಷೇತ್ರ. ವಿಜಯೇಂದ್ರ ಯಡಿಯೂರಪ್ಪ ಎಂಬ ಹೆಸರಿನವಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಶಿಕಾರಿಪುರ ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಹುಚ್ಚರಾಯ ಸ್ವಾಮಿ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯ ನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಶ್ರೀ ಯಶ್ಪಾಲ್ ಎ ಸುವರ್ಣ ಉಡುಪಿ ಮತಕ್ಷೇತ್ರ. ಯಶ್ಪಾಲ್ ಎ ಸುವರ್ಣ ಎಂಬ ಹೆಸರಿನವನಾದ ನಾನು ವಿಧಾನಸಭೆ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸಿಕೊಂಡಿರುತ್ತೇನೆ. ನಾನು ಈ ಕೈಗೊಳ್ಳುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸೇನೆಂದು ಒಡೆಯಗೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಗೋಮಾತೆ ಹಾಗೂ ಪದಮಾರ್ ಮಠದ ಹಿರಿಯ ಯತಿವರಿಗಳಾದ ಶ್ರೀ 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 ವಿಭುದೇಶ ತೀರ್ಥರ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಸರ್ಟಿಫಿಕೇಟ್ ಇತ್ತು ಮೇಡಮ್. ಸ್ಕ್ಯಾನ್ ಮಾಡಿ ಕೊಡಿಸ್ತೀನಿ. ಶ್ರೀ ಅಲ್ಲಮ ಪ್ರಭು ಪಾಟೀಲ್ ಗುಲ್ಬರ್ಗಾ ದಕ್ಷಿಣ ಮತಕ್ಷೇತ್ರ. ಅಲ್ಲಮಪ್ರಭು ಪಾಟೀಲ್ ಎಂಬ ಹೆಸರಿನವನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ದೇವರ ಶರಣಬಸವೇಶ್ವರನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಶ್ರೀ ಬಾಲಚಂದ್ರ ಲಕ್ಷ್ಮಣರಾವ್ ಜಾರಕಿಹೊಳಿ ಅರಬಾವಿ ಮತಕ್ಷೇತ್ರ. ಬಾಲಚಂದ್ರ ಲಕ್ಷ್ಮಣರಾವ್ ಜಾರಕಿಹೊಳಿ ಎಂಬ ಹೆಸರು ನಾನು ವಿಧಾನಸಭಾ ಸದಸ್ಯನಾಗಿ ನಿರ್ವಾಚನ ಹೊಂದಿದ್ದವನಾಗಿ
ವಿಧಿ ದ್ವಾರ ಸ್ಥಾಪಿತ ಭಾರತದ ಸಂವಿಧಾನ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದ ಕೂಡಿರ್ತೇನೆಂದು ನಾನು ಭಾರತದ ಪರಮಾಧಿಕಾರಿ ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರೀ ಎಚ್ ಸಿ ಬಾಲಕೃಷ್ಣ ಮಾಗಡಿ ಮತಕ್ಷೇತ್ರ. ಶ್ರೀ ದಿನೇಶ್ ಗುಂಡೂರಾವ್ ಗಾಂಧಿನಗರ ಮತಕ್ಷೇತ್ರ. ಶ್ರೀ ಜಾರಕಿಹೊಳಿ ರಮೇಶ್ ಲಕ್ಷ್ಮಣರಾವ್ ಗೋಕಾಕ್ ಮತಕ್ಷೇತ್ರ. ಶ್ರೀಮತಿ ಕರೆಮ್ಮ ದೇವದುರ್ಗ ಮತಕ್ಷೇತ್ರ. ಶ್ರೀ ಎಚ್ ಡಿ ಕುಮಾರಸ್ವಾಮಿ ಚನ್ನಪಟ್ಟಣ ಮತಕ್ಷೇತ್ರ. ಶ್ರೀ ಮಧು ಬಂಗಾರಪ್ಪ ಸೊರಬ ಮತಕ್ಷೇತ್ರ. ಶ್ರೀ ಎಚ್ ಟಿ ಮಂಜು ಕೃಷ್ಣರಾಜಪೇಟೆ ಮತಕ್ಷೇತ್ರ. ಶ್ರೀ ಪ್ರಭು ಬಿ ಚೌಹಾಣ್ ಔರದ್ ಮತಕ್ಷೇತ್ರ. ಶ್ರೀ ಪ್ರಿಯಾ ಕೃಷ್ಣ ಗೋವಿಂದರಾಜ ಮತಕ್ಷೇತ್ರ. ಶ್ರೀ ಎ ಬಿ ರಮೇಶ್ ಬಂಡಿಸಿದ್ದೇಗೌಡ ಶ್ರೀರಂಗಪಟ್ಟಣ ಮತಕ್ಷೇತ್ರ. ಶ್ರೀ ಬಿ ಎನ್ ರವಿಕುಮಾರ್ ಶಿಡ್ಲಘಟ್ಟ ಮತಕ್ಷೇತ್ರ. ಶ್ರೀ ಎಚ್ ಡಿ ರೇವಣ್ಣ ಹೊಳೆನರಸೀಪುರ ಮತಕ್ಷೇತ್ರ. ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿ ಹಾವೇರಿ ಮತಕ್ಷೇತ್ರ. ಶ್ರೀಮತಿ ಶಾರದಾ ಪೂರ್ಯ ನಾಯ್ಕ್ ಶಿವಮೊಗ್ಗ ಗ್ರಾಮೀಣ ಮತಕ್ಷೇತ್ರ. ಶ್ರೀ ಜಿ ಎಚ್ ಶ್ರೀನಿವಾಸ್ ತರೀಕೆರೆ ಮತಕ್ಷೇತ್ರ. ಸರ್ ಜಿ ಎಸ್ ಶ್ರೀನಿವಾಸ ಎಂಬ ಹೆಸರಿನಲ್ಲಿದ್ದ ನಾನು ವಿಧಾನಸಭಾ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆ ಎಂದು ನಾನು ಈಗ ಕೈಗೊಳ್ಳುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆ ಎಂದು ಜಗನ್ಮಾತೆ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಶ್ರೀ ಸಿ ಬಿ ಸುರೇಶ್ ಬಾಬು ಚಿಕ್ಕನಾಯಕನಹಳ್ಳಿ ಮತಕ್ಷೇತ್ರ. ಶ್ರೀ ಸ್ವರೂಪ್ ಪ್ರಕಾಶ್ ಹಾಸನ ಮತಕ್ಷೇತ್ರ. ಶ್ರೀ ಉದಯ ಕೆ ಎಂ ಮದ್ದೂರು ಮತಕ್ಷೇತ್ರ. ಉದಯ ಕೆ ಎಂ ಎಂಬ ಹೆಸರಿನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು
ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರು ಮತ್ತು ಮದ್ದೂರು ವಿಧಾನಸಭಾ ಕ್ಷೇತ್ರದ ಜನತೆಯ ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಹದಿನಾರು ಜನ ಚುನಾಯಿತ ಶಾಸಕರು ಇನ್ನೂವರೆಗೆ ಪ್ರಮಾಣ ವಚನ ಇರುವುದಿಲ್ಲ. ಪ್ರಮಾಣ ವಚನ ತಗೊಂಡಿಲ್ಲ ಆದರೆ ನಾಳೆ ಏನು ಸ್ಪೀಕರ್ ಚುನಾವಣೆ ಆಗ್ತದೆ, ಅದರಲ್ಲಿ ಅವ್ರಿಗೆ ಭಾಗವಹಿಸಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಅವರು ಇವತ್ತೇ ಬಂದು ನನ್ನ ಚೇಂಬರ್ನಲ್ಲಿ ನಮ್ಮ ಕಾರ್ಯದರ್ಶಿಯ ಉಪಸ್ಥಿತಿಯಲ್ಲಿ ಪ್ರಮಾಣ ವಚನ ತಗೊಳ್ಬೇಕು. ಈಗ ಹೌಸ್ ಅಡ್ಜೆಂಟ್ ಮಾಡಿ ನಾಳೆ ಮುಂಜಾನೆ 11 ಗಂಟೆಗೆ ಸೇರ್ತಾ ಇದ್ದೇವೆ. At Euroflex, I think Shopify is at the core of the strategy. What we are trying to build is, now we'll start with retail website, but we are trying to build an omni platform which will democratize inventory. Thanks so much for tuning into Talking Point. I'm your host, Neeraj Shah, and the Talking Point today are the views of Milind Karmarkar. There is so much to understand from him about whether the next few months have a different facet of consumption to themselves. That is part one. Part two is the market looking a bit overheated for some of the other sectors that have moved up in the recent past, and his views on whether he believes that the investment theme that is being spoken about for so long, does that come into a bit of a question mark because of what's happened, especially around the election verdict that has happened as well. Milind, great having you. Thanks for taking the time out. I hope all is well. What's the sense about the market for you, Milind? Are you constructive?
are you a bit skeptical because of the valuations? So frankly, I'm not skeptical at all, because I do believe that we are into a growth cycle, what we saw between 2003 to 2008, because frankly, the circumstances which were there in around 2003 and what they are today, 20 years later, are almost identical. And that is the reason why I am extremely bullish on the markets. 1 or 2 months, 3 months here and there, I really don't know. But over a longer period of time, I think we are into a new cycle of growth and therefore a good bull run in the markets. So you are, I'm understanding that you are long-term constructive and you are not trying to be tactical, even if you believe that there could be some pullbacks, if at all. Yes, yes. So I am bullish for long-term. Shorter term, I'm not taking any immediate cognizance, at least, of what's happening around us, because I think things will settle down and long-term looks extremely positive. We had a similar kind of an election between 2003 to 2008, which was, I mean, despite that, we did very well during that time. It was only because of the new growth cycle starting. Okay. Milind, usually, and maybe wrongly, a lot of people associate a lot of consumerism and that theme to Milind Karmarkar. Now, if you're comparing this to 2003 to 2008, sure, consumption may have done well then too, but it was an investment cycle-led growth. It was a capex-led growth. Absolutely. And those are the themes that did well. Do you believe an encore is possible? So any bull rallies, whether it had, if I go back to 85, because I was there post 85, so no rally is similar. So, I mean, it is not led by the same sector again. We had 92, we had commodities and commodified products. In 2000, we had software. Of course, that was more of a speculative boom. But yes, it was a short boom. And as you rightly said, 2003 to 8, the economic growth as well as the markets was driven by the industrials. This time around, I think it will be consumption which will drive the growth, because I see consumption picking up. I'll give you an example. So between 2003 to 2008, our GDP went up by nearly 2.25x per capita GDP. And today we are at $2,200. So if we see the GDP going up from, say, $2,200 to $5,000, then the kind of boom which can come in consumption is phenomenal. Because at $400, the problem was that, there would be nothing for people to consume at around that level. So that is the reason why consumption did not participate as much as industrials. But this time along, we have a decent per capita income, and it's likely to go up significantly going forward. And that is the reason why I think that this time's boom will be driven by consumption. That's an interesting thesis. Milind, can we elaborate a bit on this? Are there parallels that exist in the other parts of the world? And I'm sure there are, but I don't know if they are comparable. So I'm trying to ask you, are there parallels that exist which show what could possibly happen within the consumption space, because it's a very wide bucket, to try and hypothesize what could work in India? And part two of my question is, independent of the parallels, what are your thoughts around what will do the more, what will gain the most over the course of this uptick in per capita? Okay, so if I look at countries around us, whether it's Malaysia, Thailand, Singapore, China, all of them, once they cross the say around $2,000 per capita, the move from $2,000 to $6,000 was pretty rapid. So for example, China was at $2,300, I think in 2003-04. So from there, we had seen an amazing growth in China's per capita income and also consumption. Now, while looking at consumption, basically, my view is that it's not only FMCG or retail or things like that, but frankly, even pharmaceuticals is a consumption item. Finance, which could benefit significantly because it also gives a multiplier effect. That also, I believe that is also should be included in consumption. Insurance, which has not done well at all for last 3-4 years, could again be beneficial of rising per capita income. So
across the board, I mean, frankly, there are many sectors which can benefit significantly out of, and that is the reason why I think that it will be a boom which will be driven by consumption. Okay, this is interesting. Let me try and probe this a bit more. I want to marry the slightly short term and then come to the longer term. So it's the slightly short term. It is obvious, Milind, that, or at least to me, it seems obvious that a rising per capita would not mean that people will consume more of staples. People will brush only as much as they do, or bathe only as much as they do. So the long-term upticks in staples or FMCG may not be as much, but there is an argument being made that in the very short term, because of the Karnataka election verdict, which showed that populism did win, and if indeed the freebie model is to be coming to the fore over the course of the next few state elections as well as May 2024, then staples which have not done well in the last 12 to 18 months might actually have a good run. Now, the short term, Milind, is that argument valid or do you differ? I would rather, in the shorter term, there is a possibility that staples will do well, but I think it's already there in their prices. So what probably could do well is something related to foods. So that within staples, I think foods will do better than the other FMCG items. That's what I believe. But shorter term is very difficult to predict, Neeraj. So I would rather go for industrials in the shorter term rather than going for staples. Okay, and just to make it clear for our viewers, by foods, do you mean discretionary food consumption that is done formally, or how are you playing foods, if at all? It's discretionary foods consumption. Okay. Now, the longer term, and I'll come to industrials as well, because it's the first time that I've heard you say that, hey, I'm looking industrials over food. And I will come to that. But before that, since you invoked the longer term, so I've got one clarity that you are not interested in playing staples in the short term. And by short term, I mean the next 1 year viewers, because the longer term game is more juicy according to you. Now, Milind, let's talk about the longer term. Discretionary. You mentioned various items come. I would reckon some people have told me real estate also comes because the China model showed that real estate was a big beneficiary, or the property boom that happened in China coincided with this 2,500 to 9,000 per capita rise as well. There is a lot of talk of how discretionary in hotels, QSRs, or urban discretionary largely is also a big beneficiary. Now, I'm trying to understand, because there are so many buckets, where is it that from a higher weightage in your portfolios within this consumption basket playing the rise in per capita theme, and where is the lowest weighted? Okay. Within consumption bracket, FMCG is the lowest weight. And the highest weight, frankly, is financials. And I'll tell you the reason for that. Because for any boom to sustain, whether it is consumption boom or whether it's investment boom, you will require financials. And so good quality financials. And last 2-3 quarters, we have already seen financials, especially financials or banks which are retail centric, delivering a 18 to 20% growth. So I believe that financials will be safer bets within the consumption boom. But the real consumption boom, of course, will be stock picking. Ultimately, it's all about stock picking. So you will have to identify stocks which are within the consumption theme, but at the same time, so-called undiscovered, I would say. Probably you'll make a lot of money there. Like between 2003 to 8, when industrials were booming, everything went up. I mean, some of them went up 40, 60 times. But something like a Crompton Greaves, which was not that great and not so discovered, did very well. So there were others also, like Thermax went up nearly 50, 60 times. So you'll have to look at companies which can do very well and then just stay invested for next 4-5 years. Okay, interesting. Probing this a bit more. So first, the first half, which is financials. White bucket, lending financials, non-lending financials. Within lending financials, there is banks as well as NBFCs, and the argument around how a reversal in interest rates might be more beneficial for NBFCs tactically. So that's part one. And within non-lending, it is distributed very heavily. I mean, AMCs, insurance firms that you mentioned. There's also this whole capital market play that comes into the equation as well. But tell us a bit about how you are viewing this prism.
So I am frankly restricted myself to insurance and financials. But over a longer period of time. So if I go back to 1918 to 1920 to 23, 24 in the United States, that's post the Spanish flu. The biggest beneficiaries were banking, were insurance, and were stockbrokers. I really don't know what will happen in India at the current juncture, but currently we are playing it through financials and insurance. More financials and less insurance. Let me put it. You mean lending financials like banks and NBFCs? Yeah, correct. Okay. Okay, and you're sticking to the larger size, Milind, or are you finding some undiscovered, mid-sized or small cap financials as well? So we are looking at large financials, but we have also invested in mid-cap financials, but I have not gone to a small cap financial. Okay. Okay. And insurance, so there are limited plays. I'm presuming both life and general would be coming into play here. That's correct. That's correct. Got it. Okay. Now, in fact, frankly, it could also be interesting to look at some of the fintechs, because over a period, fintechs could also do very well. But as of now, there is a lot of chaos in that particular field. So one will have to pick and choose. Okay. So you are looking at this pond. You are not quite fishing there as yet. No, as yet, no. Not as yet. Okay. Now, thanks for that wisdom, Milind. Now, the other part of my question is, where is it that you're finding those relatively less discovered or undiscovered pockets wherein they will gain tremendously from this consumption boost? So I'll frankly, let me tell you that with the spread of research across the broking community, because 2003 also the number of research outfits were relatively low. Now with so many research outfits already operating in India, finding an undiscovered stock becomes really tough. So the call here is that one will have to look at those companies which can grow significantly despite currently being valued expensively. But considering the considering the growth opportunity, they are not so expensive. So I would look at those type of stocks. Okay, they fall in the industrials bucket because that seems primed to be similar to what you're telling me, Milind. ಬ್ಯಾಟ್ ಬಾಲ್ ಜೋಡಿ ಇಲ್ದಿದ್ರೆ ಕ್ರಿಕೆಟ್ ಆಡೋಕ್ ಆಗೋದಿಲ್ವಲ್ಲ? ಅದೇ ತರ ಇದೆ ಡಾಕ್ಟರ್ ಫಿಕ್ಸೆಡ್ ನ LW+ ಮತ್ತು URP ಜೋಡಿ. LW+ ಸಿಮೆಂಟ್ ನಲ್ಲಿ ಬೆರೆಸಿ ಮತ್ತು URP ಹೊದಿಕೆ ಟೆರೆಸ್ ಗೆ ಹೊದಿಸಿಬಿಡಿ. ಹೇಳ್ತೀನಿ ಕೇಳಿ, ಇವೆಲ್ದಿದ್ರೆ ಕಂಪ್ಲೀಟ್ ವಾಟರ್ ಪ್ರೂಫಿಂಗ್ ಆಗೋದೇ ಇಲ್ಲ. ಡಾಕ್ಟರ್ ಫಿಕ್ಸೆಡ್ ಎಕ್ಸ್ಪರ್ಟ್ ವಾಟರ್ ಪ್ರೂಫಿಂಗ್, ಅಸ್ಲಿ ವಾಟರ್ ಪ್ರೂಫಿಂಗ್. So yes, industrial basket could be something which can be interesting, because like last time when the government gave a big push to power, this time they are giving a big push to railways and power. So there could be opportunities in this sector. We are working on that. Okay. I think we just, Milind's frame just rotated a bit, unfortunately. So maybe... I'm sorry. No, Let me see if I can do something to it. Yeah, I know, I'm just waiting for that to happen. But while we are waiting for that, viewers, I think one point, on industrials, and there are some very interesting conversations that have happened recently on BQ Prime. I want to tune in for those as well. We did a very long format interview with him. And on Thursday, we are doing with Thermax. So I think those are things that you watch out for. Lastly, Milind, I heard you mention railways. Now, it's an opportunity that has held a lot of promise all through the years. It just seems that this time around, there are real tangible orders coming in. Some of the stocks have done well, some of the stocks haven't, and some of the larger companies have a railway vertical within. So I'm trying to understand, how are you looking at this railway? How are you looking to play this railway thing? So we are meeting most of the railway companies, and you're right, some of the large MNCs also have a railway vertical within them. This time around, as you rightly said, that there are large orders both on the wagon side as well as on the train side. So we have these Vande Bharat
rakes coming in, which should do very well going forward. And we also have wagon orders which are coming in. So most of these companies are booked for 2-3 years and are likely to do very well. The only issue here is that you will have to see which of these companies actually are able to deliver while maintaining the margins. So that's what we are looking at the current juncture. But yes, the space looks very interesting, and some of them will definitely be winners in this. Okay. Sounds good. Milind, this was lovely. My final question. So since you saying that some of the industrials or the